ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಅಲ್ಪ ಕಾಲದಲ್ಲಿ ಹೆಚ್ಚಿನ ಜನರನ್ನು ಆಕರ್ಷಿಸಿ ಭಾರತದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆಗಳನ್ನು ಕಾಣರಾದ ಬುದ್ಧನ ಜಯಂತಿ ಬಗ್ಗೆ ಇಂದು ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಸಭೆಯನ್ನು ಕರೆಯಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಮಾತಗೋಡ ಗ್ರೇಡ್ 1 ಅಧಿಕಾರಿಗಳು ವಹಿಸಿಕೊಂಡಿದ್ದರು. ಸಭೆಯಲ್ಲಿ ಬುದ್ಧ ವಿಹಾರ ಟ್ರಸ್ಟ್ನ ಪದಾಧಿಕಾರಿಗಳು, ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಜಗದೀಶ್, ಶ್ರೀಮತಿ ಸರಸ್ವತಿ, ತಾಲೂಕಾ ದೈಹಿಕ ಶಿಕ್ಷಕರ ಅಧ್ಯಕ್ಷರು, ನಗರಸಭೆ ಅಧಿಕಾರಿ ನಾಗರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬುದ್ಧ ವಿಹಾರ ಟ್ರಸ್ಟಿನ ಪದಾಧಿಕಾರಿಗಳು ಬುದ್ಧ ವಿಹಾರಕ್ಕೆ ಹೂಮಾಲೆ ಹಾಕುವುದು ಮತ್ತು ಪ್ರಮುಖ ಬೀದಿಗೆ ಮುಖಾಂತರ, ಮೆರವಣಿಗೆ ಮುಖಾಂತರ ಮತ್ತು ಬುದ್ಧ ವಿಹಾರ ಸರ್ಕಲ್ಗೆ ಬಂದು ತಲುಪುವುದು ಎಂದು ಈ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಬುದ್ಧ ವಿಹಾರದ ಟ್ರಸ್ಟ್ನ ಪದಾಧಿಕಾರಿಗಳಾದ ಅಂಚಿನಾಳ್ ಹುಸೇನಪ್ಪ, ರಾಜಶೇಖರ್, ಪ್ರತಾಪ ವಕೀಲರು, ಶ್ರೀಧರ್, ಶಿವಕುಮಾರ್, ಸುರೇಶ್ ಕರಡಿ, ಷಣ್ಮುಖ ಗಾಲಿ, ಶಿವರಾಜ್, ಬಸವರಾಜ್, HBC, ವೀರೇಶ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಂತರದಲ್ಲಿ ಮಾತಗೋಡ ಗ್ರೇಡ್ 1 ಅಧಿಕಾರಿಗಳು ನಮ್ಮ CBS ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಪ್ರತಿ ವರ್ಷ ಕೂಡ ನಾಡಿನಾದ್ಯಂತ ಹಲವಾರು ಶರಣರು, ಸಂತರು, ಸುದ್ದಿಗಳು, ಮಹರ್ಷಿಗಳ ಮತ್ತು ಶ್ರೀ ಭಗವಾನ್ ಬುದ್ಧ ಜಯಂತಿಯ ಕಾರ್ಯಕ್ರಮವನ್ನು ನಾವು ಸಮಾಜ ಬಾಂಧವರು ಮತ್ತು ಸಾರ್ವಜನಿಕರು, ಇತರೆ ಸಮಾಜ ಮುಖಂಡರೊಂದಿಗೆ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸುತ್ತಾ ಬಂದಿದ್ದು, ದಿನಾಂಕ 1/5/2026ರಂದು ನಮ್ಮ ಗಂಗಾವತಿ ತಾಲೂಕಿನ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಶ್ರೀ ಭಗವಾನ್ ಬುದ್ಧ ಜಯಂತಿ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು. ಆ ಒಂದು ಹಿನ್ನೆಲೆಯಲ್ಲಿ ಇಂದಿನ ದಿನ ಸಮಾಜದ ಮುಖಂಡರನ್ನು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಪೂರ್ವಭಾವಿ ಸಭೆಗಾಗಿ ಕರೆಯಲಾಗಿದ್ದು, ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಂಥ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಮುಖಂಡರು ಕೂಡ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಯಾವ ರೀತಿ ಕಾರ್ಯಕ್ರಮ ಮತ್ತು ಮೆರವಣಿಗೆ ಕಾರ್ಯಕ್ರಮ ಹಾಗೂ ಕುಡಿಯ ನೀರಿನ ವ್ಯವಸ್ಥೆಯೊಂದಿಗೆ ಸಾರ್ವಜನಿಕರಿಗೆ ಬಿಸಿಲಿರುವುದರಿಂದ ಅಚ್ಚುಕಟ್ಟೆ ವ್ಯವಸ್ಥೆ ಮಾಡಲು ಸಲಹೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಮಾನ್ಯ ತಹಸೀಲ್ದಾರ್ ಜೊತೆ ಡಿಸ್ಕಸ್ ಮಾಡಿ ದಿನಾಂಕ 1ರಂದು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಮುಖಂಡರೊಂದಿಗೆ ಹಾಗೂ ಸಾರ್ವಜನಿಕರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗುವುದು ಅಂತ ಈ ಒಂದು ಸಭೆಯನ್ನು ಮುಕ್ತಾಯಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದ.